ಜೂನ್ 13, 2009 ಉತ್ತರ ಪ್ರದೇಶದ ಮೀರತ್ ಡಿಸ್ಟಿಕ್ನಲ್ಲಿರುವ ಲೋಹಿಯಾ ಎನ್ನುವ ಗ್ರಾಮದಲ್ಲಿ ಆಗ ಸಮಯ ಮಧ್ಯಾಹ್ನ 1 ಗಂಟೆ ಹತ್ತಿರ ಇರಬಹುದು. 40 ವರ್ಷ ಇರುವ ಈಶ್ವರ್ ಪಾಂಡೆ ಎನ್ನುವವರು ಬಿಸಿಲಿಗೆ ಛತ್ರಿಯನ್ನು ಹಿಡಿದುಕೊಂಡು ದಟ್ಟವಾಗಿ ಬೆಳೆದಿದ್ದಂತಹ ಅವರ ಕಬ್ಬಿನ ತೋಟದ ಮಧ್ಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ. ಆ ಕಬ್ಬಿನ ತೋಟದ ಪಕ್ಕದಲ್ಲಿರುವ ಆ ಬಯಲು ಪ್ರದೇಶದಲ್ಲಿ ತನ್ನ ಕೆಲಸಗಳು ಹೇಗೆ ನಡೆಯುತ್ತಿದೆ ನೋಡಿಕೊಂಡು ಬರೋಣ ಅಂತ ಹೋಗುತ್ತಿದ್ದ ಈಶ್ವರ್ಗೆ ಅವಾಗ ಆ ಕಬ್ಬಿನ ತೋಟದಿಂದ ಯಾರೋ ಹೊರಬರುವ ರೀತಿ, ಓಡಿ ಬರುವ ರೀತಿ ಎನಿಸುತ್ತೆ. ಏನು ಶಬ್ದ ಇದು ಅಂತ ಗಾಬರಿಗೊಂಡು ತಿರುಗಿ ನೋಡಿದ ಈಶ್ವರ್ಗೆ ಒಂದೇ ಬಾರಿಗೆ ಆ ಕಬ್ಬಿನ ತೋಟದಿಂದ ನಾಯಿ ಒಂದು ಅವರ ಮುಂದೆ ಬಂದು ನಿಂತಿತು. ಅದನ್ನು ನೋಡಿದ ಈಶ್ವರ್ ಆಶ್ಚರ್ಯದಲ್ಲಿ ಗಾಬರಿಗೊಳಗಾದ್ರು. ಯಾಕೆ ಅವರಿಗೆ ನಾಯಿ ಅಂದರೆ ಭಯಾನ ಅಂತ ಕೇಳಿದರೆ ಯೋಚಿಸಬೇಡಿ. ಆ ನಾಯಿಯ ಬಾಯಲ್ಲಿ ಕತ್ತರಿಸಲ್ಪಟ್ಟ ಮನುಷ್ಯನ ಕೈ ಬಾಯಲ್ಲಿ ಹಿಡಿದುಕೊಂಡು ಬಂದರೆ ಹೇಗಿರುತ್ತೆ. ಹಾಗಾಗಿ ಆ ನಾಯಿಯನ್ನು ಕಂಡ ಈಶ್ವರ್ ಗಾಬರಿಗೊಳಗಾಗಿದ್ರು. ಆದರೆ ಆ ನಾಯಿ ಈಶ್ವರ್ನನ್ನ ಕಂಡ ಗಾಬರಿಯಿಂದ ಅಲ್ಲಿಂದ ಓಡಲು ಪ್ರಾರಂಭಿಸಿತು. ಆ ಸಂದರ್ಭದಲ್ಲಿ ಈಶ್ವರ್ ರಸ್ತೆಯ ಪಕ್ಕದಲ್ಲಿದ್ದಂತಹ ಕಲ್ಲುಗಳಿಂದ ಆ ನಾಯಿಯನ್ನು ನೋಡಿ ಎಸೆದರು. ಇದನ್ನು ನೋಡಿ ಭಯಗೊಂಡಂತಹ ನಾಯಿ ತನ್ನ ಬಾಯಲ್ಲಿದ್ದಂತಹ ಆ ಕೈಯನ್ನ ಕೆಳಗೆ ಬಿಟ್ಟು ಅಲ್ಲಿಂದ ಓಡಲಾರಂಭಿಸಿತು. ಏನು ಮಾಡುವುದಂತನೇ ತಿಳಿಯದೆ ಗಾಬರಿಗೊಳಗಾದ ಈಶ್ವರ್ ಆ ಕೈನ ಪಕ್ಕದಲ್ಲಿ ನಿಂತು ಈಶ್ವರ್ ಕೊಳೆತ ಸ್ಥಿತಿಯಲ್ಲಿದ್ದಂತಹ ಕೈಯನ್ನ ನೋಡಿ ಅಲ್ಲಿ ತನ್ನ ಬಯಲಿನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರನ್ನ ಕೂಗಿ ಕರೆದರು. ಆಗ ಸ್ವಲ್ಪ ಸಮಯದಲ್ಲೇ ಪೊಲೀಸ್ಗೆ ಕರೆ ಮಾಡಿ ಕರೆಸಿಕೊಳ್ಳುತ್ತಾರೆ. ಹಾಗಾದ್ರೆ ನಾಯಿ ತನ್ನ ಬಾಯಲ್ಲಿ ಹಿಡಿದುಕೊಂಡು ಬಂದಿದ್ದಂತಹ ಆ ಕೈ ಯಾರದ್ದು? ಅವರಿಗೆ ಏನಾಯ್ತು? ಅವರಿಗೆ ಈ ಪರಿಸ್ಥಿತಿ ಬರಲು ಕಾರಣವೇನು? ಉತ್ತರ ಭಾರತವನ್ನೇ ಆಶ್ಚರ್ಯಕ್ಕೊಳಗಾಗುವಂತೆ ಮಾಡಿದ್ದ ಒಂದು ಪ್ರಕರಣದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಕ್ರೈಮ್ ಸ್ಪಾಟ್ಗೆ ಬಂದ ಪೊಲೀಸ್ ಆ ಕೈಯನ್ನ ಫಾರೆನ್ಸಿಕ್ ಟೀಮ್ನವರಿಗೆ ಕೊಟ್ಟರು. ಡಾಗ್ ಸ್ಕ್ವಾಡ್ನಿಂದ ಆ ಕಬ್ಬಿನ ತೋಟ ಹಾಗೂ ಅದರ ಸುತ್ತಮುತ್ತ ಹುಡುಕಾಟ ನಡೆಸಲು ಪ್ರಾರಂಭಿಸಿದ್ರು. ಅವಾಗಲೇ ಆ ಡಾಗ್ ಸ್ಕ್ವಾಡ್ನಲ್ಲಿದ್ದಂತಹ ಒಂದು ನಾಯಿ ಆ ಕಬ್ಬಿನ ತೋಟದಲ್ಲಿದ್ದಂತಹ ಒಂದು ಜಾಗವನ್ನು ನೋಟ್ ಮಾಡಿದೆ. ವಾಸನೆಯಿಂದಲೇ ಆ ಜಾಗವನ್ನು ಕೀಳಲು ಪ್ರಾರಂಭಿಸಿದೆ. ಇನ್ನುಳಿದ ನಾಯಿಗಳು ಅಲ್ಲಿದ್ದ ಬೇರೆ ಬೇರೆ ಜಾಗಗಳನ್ನು ಸ್ಪಾಟ್ ಮಾಡಿ ಅಲ್ಲಿಯೂ ವಾಸನೆಯನ್ನು ಕಂಡುಹಿಡಿಯಲು ಪ್ರಾರಂಭಿಸಿತು. ಆ ಜಾಗವನ್ನೆಲ್ಲ ತೋಡಲು ಪ್ರಾರಂಭಿಸಿದ ಪೊಲೀಸ್ ಅಲ್ಲಿ ಹೆಣ್ಣಿನ ಟೋರ್ಸೋವನ್ನು ಕಂಡುಹಿಡಿದ್ರು. ಟೋರ್ಸೋ ಅಂದರೆ ತಲೆ, ಕೈ, ಕಾಲುಗಳನ್ನೆಲ್ಲ ಕತ್ತರಿಸಲ್ಪಟ್ಟ ಬರೀ ದೇಹ ಮಾತ್ರ ಇರುವಂತೆ, ದೇಹದಲ್ಲಿ ಒಂದು ಚೂರು ಬಟ್ಟೆ ಇಲ್ಲದಂತೆ ನಗ್ನವಾಗಿದ್ದಂತಹ ಒಂದು ಹೆಣ್ಣಿನ ದೇಹವನ್ನು ಕೊಳೆತ ಸ್ಥಿತಿಯಲ್ಲಿ ಕಂಡುಹಿಡಿದ್ರು. ಅದು ಮಾತ್ರ ಅಲ್ಲದೆ ಆ ರೀತಿ ಕತ್ತರಿಸಲ್ಪಟ್ಟ ತಲೆ, ಕೈ, ಕಾಲುಗಳನ್ನು ಬೇರೆ ಬೇರೆ ಜಾಗದಲ್ಲಿ ಕಂಡುಹಿಡಿದ್ರು. ಅಲ್ಲೇ ಡಾಕ್ಟರ್ನನ್ನ ಕರೆಸಿ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸುತ್ತಾರೆ. ಆ ರೀತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಿಕ್ಕ ಎಲ್ಲ ದೇಹದ ಭಾಗಗಳು ಒಂದೇ ಹೆಣ್ಣಿನದು ಎಂಬುದು. ಆ ಹೆಣ್ಣಿಗೆ ಒಂದು 20 ವರ್ಷ ಇರಬಹುದು. ಆ ಹೆಣ್ಣು ಮೃತಪಟ್ಟು 1 ವಾರ ಆಗಿರಬಹುದು ಎಂಬುದು ರಿಪೋರ್ಟ್ಸ್ನಲ್ಲಿತ್ತು. ವಿಕ್ಟಿಮ್ನ ಕುತ್ತಿಗೆಯನ್ನ ಇಸುಗಿ ಕೊಲ್ಲಲಾಗಿದೆ ಅಂತನೋ ಅದಕ್ಕೂ ಮುಂಚೆ ಅವರಿಗೆ ನಿದ್ದೆ ಮಾತ್ರೆಯನ್ನ ನೀಡಲಾಗಿದೆ ಎಂಬುದು, ಆ ಕೊಲೆ ಮಾಡಿದ ನಂತರವೇ ಈ ದೇಹದ ಭಾಗಗಳನ್ನು ಕತ್ತರಿಸಿ ತೆಗೆದಿದ್ದಾರೆ ಎಂಬುದು ರಿಪೋರ್ಟ್ಸ್ನಲ್ಲಿತ್ತು. ಈ ಕ್ರೈಮ್ ಸೀನನ್ನು ನೋಡಿದ ಪೊಲೀಸರಿಗೆ ತಿಳಿಯುತ್ತೆ ಕೊಲೆಗಾರ ವಿಕ್ಟಿಮ್ ಅನ್ನ ಯಾರು ಗುರುತು ಹಿಡಿಯಬಾರದು ಅನ್ನೋ ಯೋಚನೆಯಿಂದ ಈ ರೀತಿ ಮಾಡಿದ್ದಾನೆಂಬುದು. ಇಲ್ಲಿ ವಿಕ್ಟಿಮ್ನ ಮುಖ ಪತ್ತೆ ಹಚ್ಚಲಾಗದಷ್ಟು ಕೊಳೆತ ಸ್ಥಿತಿಯಲ್ಲಿದ್ದುದರಿಂದ ಆ ಊರಿನ ಜನರ ಕೈಯಲ್ಲಿ ವಿಚಾರಿಸುವುದೊಂದೇ ದಾರಿ ಅಂತ ಅಂದುಕೊಂಡ ಪೊಲೀಸರು ಆ ರೀತಿ ಯೋಚಿಸುತ್ತಿರುವಾಗಲೇ ಫಾರೆನ್ಸಿಕ್ ಟೀಮ್ನಿಂದ ಪೊಲೀಸರಿಗೆ ಒಂದು ಮಾಹಿತಿ ದೊರಕುತ್ತೆ. ಪ್ರಾರಂಭದಲ್ಲಿ ನಾಯಿ ಬಾಯಲ್ಲಿ ಹಿಡಿದುಕೊಂಡು ಬಂದು ಎಸೆದಿದ್ದ ಆ ಕೈ ಕೊಳೆತ ಸ್ಥಿತಿಯಲ್ಲಿದ್ದರೂ ಅದರಲ್ಲಿ ಅಮನ್ ಎನ್ನುವ ರೀತಿಯಲ್ಲಿ ಟ್ಯಾಟೂ ಹಾಕಿಸಿರುವುದನ್ನ ಕಂಡುಹಿಡಿದ ಫಾರೆನ್ಸಿಕ್ ಟೀಮ್ ಅದನ್ನ ಪೊಲೀಸರಿಗೆ ತಿಳಿಸುತ್ತಾರೆ. ಹೀಗೆ ಮಾಹಿತಿಗಳು ಸಿಕ್ಕಾಗ ಪೊಲೀಸ್ ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಆ ಕಬ್ಬಿನ ತೋಟದ ಮಾಲೀಕರಾಗಿದ್ದಂತಹ ಶಫಿ ಅಹಮದ್ ಅವರಿಂದ ಪ್ರಾರಂಭಿಸುತ್ತಾರೆ. ಅದು ಮಾತ್ರ ಅಲ್ಲ, ಸುತ್ತಮುತ್ತ ಇದ್ದಂತಹ ಇತರ ತೋಟದ ಮಾಲೀಕರ ಹತ್ತಿರವೂ ವಿಚಾರಣೆ ನಡೆಸುತ್ತಾರೆ. ಹೀಗೆ ವಿಕ್ಟಿಮ್ನ ಕೈಯಲ್ಲಿ ಅಮಾನ್ ಎನ್ನುವ ಹೆಸರು ಟ್ಯಾಟೂ ಇದ್ದುದರಿಂದ ಅಮಾನ್ ಎನ್ನುವವನು ವಿಕ್ಟಿಮ್ನ ಜೊತೆಯಲ್ಲಿ ತುಂಬಾನೇ ಹತ್ತಿರದವರೇ ಎಂಬ ನಿರ್ಣಯಕ್ಕೆ ಪೊಲೀಸರು ಬಂದರು. ಪೊಲೀಸರು ಆ ಊರಿನಲ್ಲಿ ಅಮಾನ್ ಎಂಬ ಹೆಸರಿನಿಂದ ಯಾರಾದರೂ ಇದ್ದಾರೆ ಎಂದು ಹುಡುಕಲು ಪ್ರಾರಂಭಿಸಿದ್ರು. ಆ ರೀತಿ ಹುಡುಕಿದಾಗ 2-3 ಜನ ಅಮಾನ್ ಎಂಬ ಹೆಸರಿನಿಂದ ಇದ್ದಾರೆ. ಅವರಿಗೆ ಈ ಹೆಣ್ಣಿನೊಂದಿಗೆ ಏನಾದರೂ ಸಂಪರ್ಕ ಇತ್ತೇ ಎಂದು ನೋಡಿದಾಗ ಹಾಗೆ ಅವರ ಕಾಲ್ ಹಿಸ್ಟ್ರಿಯಿಂದ 20 ವರ್ಷವಿರುವ ಹುಡುಗಿಯೊಂದಿಗೆ ಮಾತನಾಡಿದ್ದಾರ. ಆ ರೀತಿ ಮಾತನಾಡಿದ್ದರೆ
ಅವರು ಇವಾಗ ಜೀವಂತವಿದ್ದಾರಾ ಎನ್ನುವಂತೆ ನೋಡಿದಾಗ ಸಸ್ಪೆಕ್ಟ್ ಲಿಸ್ಟ್ನಲ್ಲಿದ್ದವರು ಅಪರಾಧಿಗಳಲ್ಲ ಎಂದು ತಿಳಿದು ಬರುತ್ತೆ. ಇವಾಗ ಪೊಲೀಸರು ಆ ಗ್ರಾಮದ ಸುತ್ತ ಹಾಗೂ ಅದರ ಸುತ್ತ ಇರುವಂತಹ ಎಲ್ಲ ಪೊಲೀಸ್ ಸ್ಟೇಷನ್ ಹಾಗೂ ಆ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗೂ 20 ವರ್ಷ ವಯಸ್ಸುಳ್ಳ ಯಾವುದಾದರೂ ಹೆಣ್ಣಿನ ಮಿಸ್ಸಿಂಗ್ ಕಂಪ್ಲೇಂಟ್ ಕೇಸ್ ರಿಜಿಸ್ಟರ್ ಆಗಿದೆಯಾ ಎಂದು ಹುಡುಕಾಟ ನಡೆಸಲು ಪ್ರಾರಂಭಿಸಿದ್ರು. ಆದರೆ ಅದರಿಂದಲೂ ಕೂಡ ಅವರಿಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಹಾಗೆ ಗುರುತು ಸಿಗದ ಹೆಣ್ಣಿನ ಮೃತದೇಹ ಸಿಕ್ಕಿದೆ ಎಂದು ಉತ್ತರ ಪ್ರದೇಶದ ಪತ್ರಿಕೆಯಲ್ಲೂ ಕೂಡ ಮಾಹಿತಿಯನ್ನ ಹಾಕಲಾಗಿತ್ತು. ಹಾಗಿದ್ದರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಯಾರೂ ಬಂದು ತಿಳಿಸಲಿಲ್ಲ. 6 ತಿಂಗಳು ಕಳೆದ ನಂತರ ಇದಕ್ಕೂ ಮೇಲೆ ಕಾಯುವುದು ಬೇಡ ಅಂತ ಅಂದುಕೊಂಡ ಪೊಲೀಸರು ವಿಕ್ಟಿಮ್ನ DNA ಸ್ಯಾಂಪಲ್ ಸಂಗ್ರಹಿಸಿ ಆ ಮೃತದೇಹವನ್ನ ಅವರೇ ದಹನ ಮಾಡುತ್ತಾರೆ. ಹೀಗೆ ಈ ಪ್ರಕರಣದಲ್ಲಿ ಯಾವುದೇ ಸುಳಿವು ಸಿಗುತ್ತಿಲ್ಲ ಅಂತ ಅಂದುಕೊಂಡ ಪೊಲೀಸರು ಈ ತನಿಖೆಯನ್ನ ಇನ್ನೂ ಚುರುಕುಗೊಳಿಸಬೇಕೆಂದು ತೀರ್ಮಾನಿಸಿದರು. ಅದು ಪೊಲೀಸ್ ಅವರ ಹತ್ತಿರ ಇರುವ ಮುಖ್ಯವಾದ ಕ್ಲೂವಾದ ಅಮಾನ್ ಎನ್ನುವ ಹೆಸರು ಉತ್ತರ ಭಾರತದಾದ್ಯಂತ ಹೆಚ್ಚಾಗಿ ಸಾಮಾನ್ಯವಾಗಿ ಉಪಯೋಗಿಸುವ ಹೆಸರು. ಹಾಗಾಗಿ ಪಕ್ಕದ ರಾಜ್ಯಗಳಲ್ಲೂ ಈ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಪೊಲೀಸರು ಯೋಚಿಸಿದ್ರು. ಉತ್ತರಾಖಂಡ್, ದಿಲ್ಲಿ, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ ಅಂತ ಪಕ್ಕದ ರಾಜ್ಯಗಳಾದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೂ ಈ ಕೇಸನ್ನ UP ಪೊಲೀಸ್ ಫಾರ್ವರ್ಡ್ ಮಾಡುತ್ತಾರೆ. ಹಾಗೆ ಅಲ್ಲಿ ಫೈಲ್ ಆಗಿರುವ ಮಿಸ್ಸಿಂಗ್ ಕಂಪ್ಲೇಂಟ್ಸ್ನ ಬಗ್ಗೆ ಮಾಹಿತಿ ಕೇಳುತ್ತಾರೆ. ಹೀಗೆ ಅವರು ಹೇಳಿ 6 ತಿಂಗಳು ಆದ ನಂತರವೇ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಸುಳಿವು ಸಿಗುತ್ತೆ. ಪಂಜಾಬ್ನ ಲೂಧಿಯಾನ್ ಡಿಸ್ಟಿಕ್ನಲ್ಲಿರುವ ಮೋದಿನಗರ್ ಎನ್ನುವ ಸ್ಟೇಷನ್ನಲ್ಲಿ ಮೇ 2019ರಂದು 20 ವರ್ಷದ ಹೆಣ್ಣಿನ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆಗಿದೆ ಎಂಬುದು ಪೊಲೀಸರಿಗೆ ತಿಳಿದು ಬರುತ್ತೆ. ಅಲ್ಲಿಗೆ ಒಂದೇ ಬಾರಿಗೆ ತೆರಳಿದ UP ಪೊಲೀಸರಿಗೆ ಕಾಣೆಯಾದ ಆ ಹುಡುಗಿಯ ಹೆಸರು ಏಕ್ತಾ ದೇಶ್ವಾಲ್ ಅಂತಾನು ಆ ಹುಡುಗಿಯ ಪೇರೆಂಟ್ಸ್ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ಎಂಬುದು ತಿಳಿದು ಬರುತ್ತೆ. ಇವಾಗ UP ಪೊಲೀಸ್ ಅಲ್ಲಿರುವ ಲೋಕಲ್ ಪೊಲೀಸ್ನ ಸಹಾಯದಿಂದ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ ಏಕ್ತಾ ದೇಶ್ವಾಲ್ ಅವರ ಪೇರೆಂಟ್ಸ್ ಅನ್ನ ಕಂಡುಹಿಡಿದ್ರು. ಅವರ ಹತ್ತಿರ ವಿಚಾರಿಸಲು ಪ್ರಾರಂಭಿಸಿದ್ರು. ಆವಾಗ ಏಕ್ತಾ ಅವರ ಪೇರೆಂಟ್ಸ್ ಏನು ಹೇಳಿದ್ದಾರೆ ಅಂದರೆ, ಲೂಧಿಯಾನ ಎನ್ನುವಲ್ಲಿ ಕೆಲಸ ಮಾಡುತ್ತಿದ್ದ ಅಮನ್ ಎನ್ನುವ ಹುಡುಗನನ್ನ ನನ್ನ ಮಗಳು ಪ್ರೀತಿಸುತ್ತಿದ್ದಳು ಅಂತಾನು, ಅವನೊಂದಿಗೆ ನನ್ನ ಮಗಳು ಮನೆ ಬಿಟ್ಟು ಓಡಿ ಹೋದಳು ಅಂತಾನು, ಅದಕ್ಕಾಗಿಯೇ ಆ ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡಿಸಿದ್ದೆವು ಅಂತ ಪೊಲೀಸರ ಹತ್ತಿರ ಹೇಳಿದ್ರು. ಇವಾಗ ಪೊಲೀಸ್ ಅವರ DNA ವಿಕ್ಟಿಮ್ ಅವರ DNA ಕಂಪೇರ್ ಮಾಡಿ ನೋಡಿದಾಗ ಅದು ಮ್ಯಾಚ್ ಆಗಿದೆ. ಸೊ ಕೊಲೆ ಮಾಡಲ್ಪಟ್ಟಿದ್ದು ಅವರ ಮಗಳಾಗಿದ್ದ 20 ವರ್ಷ ವಯಸ್ಸಿನ ಏಕ್ತಾ ದೇಶ್ವಾಲ್ ಎಂಬುದು ಕನ್ಫರ್ಮ್ ಆಯಿತು. ಇವಾಗ ಏಕ್ತಾ ಅವರು ಪ್ರೀತಿಸುತ್ತಿದ್ದ ಹುಡುಗ ಅಮಾನ್ ಎಂಬುವವನನ್ನ ಅವನು ಕೆಲಸ ಮಾಡುತ್ತಿದ್ದಂತಹ ಅಂಗಡಿಗೆ ಹೋಗಿ ವಿಚಾರಿಸಿದ ಪೊಲೀಸ್ ಅವರ ಅಂಗಡಿಯಿಂದ ಅಮನ್ನ ಒಂದು ಫೋಟೋವನ್ನು ತೆಗೆದುಕೊಳ್ತಾರೆ. ಅದು ಮಾತ್ರವಲ್ಲದೆ ಅಮನ್ ಹಾಗೂ ಏಕ್ತಾ ಇವರಿಬ್ಬರ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಅದಕ್ಕೆ ಕಾಲ್ ಮಾಡಿ ನೋಡುತ್ತಾರೆ. ಆದರೆ ಅವರ ನಂಬರ್ ಸ್ವಿಚ್ಡ್ ಆಫ್ ಎಂದು ಬಂದುದರಿಂದ ಕೊನೆಯದಾಗಿ ಅವರ ನಂಬರ್ ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಸ್ವಿಚ್ ಆಫ್ ಆಗಿದೆ ಎಂಬುದನ್ನು ಪೊಲೀಸರು ಟ್ರೇಸ್ ಮಾಡುತ್ತಾರೆ. ಎಲ್ಲಿ ಈ ಕೇಸ್ ಪ್ರಾರಂಭವಾಯಿತೋ ಅದರ ಪಕ್ಕದಲ್ಲೇ ಅವರ ನಂಬರ್ ಸ್ವಿಚ್ ಆಫ್ ಆಗಿದೆ ಎಂಬುದು ಪೊಲೀಸರಿಗೆ ತಿಳಿಯಲಾರಂಭಿಸುತ್ತೆ. ಹೀಗೆ ಪೊಲೀಸರು ಅಮ್ಮನ್ನ ಫೋಟೋವನ್ನು ತೆಗೆದುಕೊಂಡು ಆ ಕೊನೆಯದಾಗಿ ಟವರ್ ರೇಂಜ್ ಸುತ್ತ ಇರುವ ಹಳ್ಳಿಯಲ್ಲಿ ವಿಚಾರಿಸಲು ಪ್ರಾರಂಭಿಸಿದ್ರು. ಆವಾಗಲೇ ಅವರು ಒಂದು ಚೂರು ಯೋಚಿಸದ ಟ್ವಿಸ್ಟ್ ಒಂದು ಕಾದಿತ್ತು. ಪೊಲೀಸರು ಆ ಊರಿನಲ್ಲಿ ಅಮನ್ನ ಮನೆಯನ್ನ ಕಂಡುಹಿಡಿಯುವಾಗ ಇಷ್ಟು ದಿನ ಹುಡುಕುತ್ತಿದ್ದದ್ದು ಅಮಾನ್ ಅಲ್ಲ, ಆತನ ನಿಜವಾದ ಹೆಸರು ಶಾಹಿದ್ ಅಹಮದ್ ಎಂಬುದು ತಿಳಿಯಲಾರಂಭಿಸುತ್ತೆ. ಹಾಗಾಗಿಯೇ ಪೊಲೀಸರು ಪ್ರಾರಂಭದಲ್ಲಿ ಇಡೀ ಊರನ್ನು ಹುಡುಕಿದ್ರು, ಈತ ಸಿಕ್ಕಾಕಿಕೊಂಡಿಲ್ಲ. 2020 ಜೂನ್ ತಿಂಗಳಲ್ಲಿ ಶಾಹಿಬ್ನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಅವನನ್ನ ಕಸ್ಟಡಿಯಲ್ಲಿ ತೆಗೆದುಕೊಂಡು ವಿಚಾರಿಸಲು ಆರಂಭಿಸಿದ್ರು. ಅವಾಗಲೇ ಒಂದೊಂದನ್ನೇ ಆತ ಬಾಯ್ಬಿಟ್ಟಿದ್ದ. ಆ ರೀತಿ ಅಮನ್ ಎನ್ನುವ ಶಾಹಿಬ್ ಏಕ್ತಾ ಅವರಿಗೆ ಏನು ಮಾಡಿದ್ದ ಅಂದರೆ, ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ್ದ ಶಾಹಿಬ್ಗೆ ಶಿಕ್ಷಣ ಸರಿಯಾಗಿ ಇಲ್ಲದೇ ಇದ್ದುದರಿಂದ 10ನೇ ತರಗತಿಯವರೆಗೆ ಓದಿದ ಆತ ಅದಾದ ಮೇಲೆ ಕೆಲಸಕ್ಕೆ ಹೋಗುತ್ತೀನಿ ಅಂತ ಅವರ ಮನೆಯವರಿಗೆ ಹೇಳುತ್ತಾನೆ. ಅದಕ್ಕೆ ಅವರ ಮನೆಯವರು ಒಪ್ಪಿಕೊಂಡ ಮೇಲೆ ಅವರ ಹಳ್ಳಿಯಲ್ಲಿ ಅದರ ಸುತ್ತಮುತ್ತ ಇರುವ ಬೇರೆ ಹಳ್ಳಿಯಲ್ಲೂ ಕೆಲಸಗಳನ್ನು ಮಾಡುತ್ತಿರುತ್ತಾನೆ. ಹೀಗೆ 6 ವರ್ಷ ಕೆಲಸ ಮಾಡಿದ ಶಾಹಿಬ್ ಒಂದೊಳ್ಳೆ ಕೆಲಸ ಬೇಕು ಅಂತ ಲೂಧಿಯಾನಗೆ ಬಂದಿದ್ದಾನೆ. ಅಲ್ಲಿ ಕೆಲಸ ಹುಡುಕಲು ಪ್ರಾರಂಭಿಸಿದಾಗಲೇ ಈ ಪೂಜಾ ಸಾಮಗ್ರಿಗಳನ್ನು ಕೊಡುವ ಅಂಗಡಿಯಲ್ಲಿ ಕೆಲಸವಿದೆ ಎಂಬುದು ತಿಳಿದು ಬರುತ್ತೆ. ಆದರೆ ಅದು ಹಿಂದೂ ಧರ್ಮಕ್ಕೆ ಸೇರಿದ ವಸ್ತುಗಳನ್ನು ವಿತರಿಸುವ ಅಂಗಡಿಯಾಗಿರುವುದರಿಂದ ತನ್ನ ಹೆಸರನ್ನ ಅಮಾನ್ ಎಂದು ಸುಳ್ಳು ಹೇಳಿ ಆ ಪೂಜಾ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಇಲ್ಲಿ ಆತ ಕೆಲಸ ಮಾಡುತ್ತಿರುವಾಗಲೇ 2018 ನವೆಂಬರ್ ತಿಂಗಳಲ್ಲಿ
ಆ ಅಂಗಡಿಗೆ ಬಂದ ಏಕ್ತಾ ಅವರನ್ನ ಶಾಯಿಬ್ ಮೀಟ್ ಮಾಡ್ತಾನೆ. ಕಾಲೇಜಿನಲ್ಲಿ BCom CA ಸೆಕೆಂಡ್ ಇಯರ್ ಓದುತ್ತಿದ್ದ ಏಕ್ತಾ ಅವರಿಗೆ ಊಟದ ವಿಚಾರದಲ್ಲಿ ಅಲರ್ಜಿ ಆದುದರಿಂದ ಏಕ್ತಾ ಅವರ ಪೇರೆಂಟ್ಸ್ ಅವರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ್ರು. ಈ ದೇವರು ಪೂಜೆ ಎನ್ನುವ ವಿಚಾರದಲ್ಲಿ ಹೆಚ್ಚು ನಂಬಿಕೆ ಹೊಂದಿದ್ದ ಏಕ್ತಾ ಶಾಯಿಬ್ ಕೆಲಸ ಮಾಡುವ ಆ ಪೂಜಾ ಅಂಗಡಿಗೆ ಹೋಗಿದ್ದಾರೆ. ಅವಾಗಲೇ ಆ ಅಂಗಡಿಯಲ್ಲಿದ್ದ ಶಾಯಿಬ್ನಿಂದ ಕೆಲವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುತ್ತಾರೆ. ಹೀಗೆ ಪದೇ ಪದೇ ಆ ಅಂಗಡಿಗೆ ಹೋಗುತ್ತಿದ್ದಾಗಲೇ ಏಕ್ತಾ ಹಾಗೂ ಶಾಯಿಬ್ ಫ್ರೆಂಡ್ಸ್ ಆಗುತ್ತಾರೆ. ಅದಾದ ನಂತರ ಅದು ಪ್ರೀತಿಯಾಗಿಯೂ ಬದಲಾಯಿತು. ಇಂಥ ಸಮಯದಲ್ಲೇ ಕಾಲೇಜ್ಗೆ ಹೋಗಿ ಬರುತ್ತಿದ್ದ ಏಕ್ತಾ ಅವಾಗವಾಗ ಮನೆಗೆ ತಡವಾಗಿ ಬರುವುದನ್ನ ಏಕ್ತಾ ಅವರ ಪೇರೆಂಟ್ಸ್ ಗಮನಿಸಿದ್ದಾರೆ. ಅದಕ್ಕೆ ಏಕ್ತಾ ಸ್ಪೆಷಲ್ ಕ್ಲಾಸ್ ಅಂತ ಕಾರಣ ಹೇಳಿದ್ರು. ಅದನ್ನ ನಂಬದ ಅವರ ಪೇರೆಂಟ್ಸ್ ಇದರ ಕುರಿತು ಏಕ್ತಾ ಅವರ ಸ್ನೇಹಿತರ ಹತ್ತಿರ ವಿಚಾರಿಸಿದಾಗ ಏಕ್ತಾ ಅಮಾನತ್ ಹೆಸರಿನಿಂದ ಇದ್ದ ಶಾಯಿಬ್ನನ್ನ ಪ್ರೀತಿಸುತ್ತಿರುವುದು ಅವರಿಗೆ ತಿಳಿದು ಬರುತ್ತೆ. ಇದರಿಂದ ಕೋಪಗೊಂಡ ಏಕ್ತಾ ಅವರ ಪೇರೆಂಟ್ಸ್ ಶಾಯಿಬ್ ಕೆಲಸ ಮಾಡುತ್ತಿದ್ದ ಅಂಗಡಿಗೆ ಹೋಗಿ ಆ ಅಂಗಡಿಯ ಓನರ್ನ ಹತ್ತಿರ ಈ ವಿಚಾರ ಹೇಳಿ ವಾರ್ ಮಾಡಿ ಬಂದಿರುತ್ತಾರೆ. ಏಕ್ತಾ ಅವರ ಪೇರೆಂಟ್ಸ್ ಒಳ್ಳೆ ಕೆಲಸದಲ್ಲಿ ಇರುವವನೊಂದಿಗೇನೆ ನಿನ್ನ ಮದುವೆಯನ್ನ ಮಾಡಿ ಮುಗಿಸುತ್ತೇವೆ ಅಂತ ಹೇಳಿದಾಗ ನಾನು ಅಮನ್ನನ್ನ ಬಿಟ್ಟು ಯಾರನ್ನು ಮದುವೆ ಆಗಲ್ಲ ಅಂತ ಏಕ್ತಾ ಹೇಳಿದ್ದಾರೆ. ಹೀಗೆ ಮನೆಯಿಂದ ಓಡಿ ಹೋಗಿ ಮದುವೆ ಆಗೋಣ ಅಂತ ಏಕ್ತಾ ಶಾಯಿಬ್ ಇಬ್ಬರು ಯೋಚಿಸಿದ್ದಾರೆ. ಅದಕ್ಕೆ ಶಾಯಿಬ್ ಏನ್ ಹೇಳಿದ್ದಾನೆ ಅಂದ್ರೆ, ನಾವು ಒಟ್ಟಾಗಿ ಜೀವಿಸುವುದಕ್ಕೆ ಹೆಚ್ಚು ದುಡ್ಡು ಬೇಕು, ಅದಕ್ಕಾಗಿ ನಿಮ್ಮ ಮನೆಯಲ್ಲಿರುವ ಚಿನ್ನ ಹಣವನ್ನ ತೆಗೆದುಕೊಂಡು ಬಾ ಅಂತ ಏಕ್ತಾ ಅವರ ಹತ್ತಿರ ಹೇಳಿದ್ದಾನೆ. ಅವಾಗಲೇ ಏಕ್ತಾ 25 ಲಕ್ಷ ಬೆಲೆ ಬಾಳುವ ಚಿನ್ನವನ್ನ 15 ಲಕ್ಷ ಹಣವನ್ನ ಮನೆಯಿಂದ ತೆಗೆದುಕೊಂಡು ಏಕ್ತಾ ಯಾರಿಗೂ ಗೊತ್ತಿಲ್ಲದ ಹಾಗೆ ಮನೆಯಿಂದ ಓಡಿ ಹೋಗಿದ್ದಾರೆ. ಹೀಗೆ ಇದನ್ನ ತಿಳಿದ ಇವರ ಪೇರೆಂಟ್ಸ್ ಮಗಳು ಕಾಣೆಯಾಗಿದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದ್ದಾರೆ. ಪೊಲೀಸರೊಂದಿಗೆ ಮಾತನಾಡಿದ ಏಕ್ತಾ, ನಾನು ಎಲ್ಲೂ ಕಾಣೆಯಾಗಿಲ್ಲ, ನನಗೆ ಇಷ್ಟವಾದವರೊಂದಿಗೆ ಬಾಳಬೇಕು ಅಂತ ಬಂದಿದ್ದೇನೆ, ಅದು ಅಲ್ಲದೆ ನನಗೆ ಸೇರಬೇಕಾಗಿರೋ ಪಾಲನ್ನು ತೆಗೆದುಕೊಂಡು ಬಂದಿದ್ದೀನಿ ಅಷ್ಟೇ ಅಂತ ಮಾತನಾಡಿದ್ದಾರೆ. ಇದನ್ನ ಕೇಳಿ ಕೋಪಗೊಂಡ ಏಕ್ತಾ ಅವರ ಪೇರೆಂಟ್ಸ್ ಮತ್ತೊಮ್ಮೆ ಕರೆ ಮಾಡಿ, ನೋಡು ನೀನು ಇನ್ಮೇಲೆ ನಮ್ಮ ಮಗಳೇ ಅಲ್ಲ, ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಈಗ ಇದನ್ನ ತಿಳಿದುಕೊಂಡ ಶಾಯಿಬ್ ಏಕ್ತಾ ಅವರ ಪೇರೆಂಟ್ಸ್ನಿಂದ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿ ಏಕ್ತಾ ಅವರನ್ನ ಕರೆದುಕೊಂಡು ಹೋಗಿ ಮೀರತ್ನಲ್ಲಿರುವ ಒಂದು ದೇವಸ್ಥಾನದಲ್ಲಿ ಮದುವೆಯೂ ಆಗುತ್ತಾರೆ. ಅವಾಗ ಏಕ್ತಾಳು ಆ ಸಂದರ್ಭದಲ್ಲಿ ಮ್ಯಾರೇಜ್ ಗಿಫ್ಟ್ ರೀತಿಯಲ್ಲಿ ಅಲ್ಲೇ ಅಮಾನ್ ಎನ್ನುವಂತೆ ಕೈಗೆ ಟ್ಯಾಟೂ ಹಾಕಿಸ್ತಾರೆ. ಅನಂತರ ಆ ಮೀರತ್ನಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಶಾಯಿಬ್ ಏಕ್ತಾ ಇಬ್ಬರು ಅಲ್ಲೇ ಜೀವನ ನಡೆಸಲು ಆರಂಭಿಸ್ತಾರೆ. ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಹೀಗೆ ಸ್ವಲ್ಪ ದಿನಗಳಾದ ಮೇಲೆ ಏಕ್ತಾ, ನನಗೆ ಈ ರೀತಿ ಒಬ್ಬಳೆ ಮನೆಯಲ್ಲಿರುವುದು ಇಷ್ಟವಾಗುತ್ತಿಲ್ಲ, ಅದಕ್ಕಾಗಿ ನಿಮ್ಮ ಮನೆಗೇನೆ ಹೋಗಿ ನಮ್ಮ ಜೀವನ ಮುಂದುವರಿಸೋಣ ಅಂತ ಹೇಳುತ್ತಾರೆ. ಆದರೆ ಏಕ್ತಾರನ್ನ ಮನೆಗೆ ಕರೆದುಕೊಂಡು ಹೋದ್ರೆ ತಾನೊಬ್ಬ ಮುಸ್ಲಿಂ ಎಂಬುದು ಏಕ್ತಾರಿಗೆ ತಿಳಿದು ಬಿಡುತ್ತೆ ಅಂತ ಭಯಪಟ್ಟ ಶಾಯಿಬ್ ಇವಾಗ ಹೋಗೋದು ಬೇಡ, ಸ್ವಲ್ಪ ದಿನ ಉರುಳಲಿ, ಆಮೇಲೆ ಹೋಗೋಣ ಅಂತ ಏಕ್ತಾ ಅವರನ್ನ ಮನವೊಲಿಸಲು ಪ್ರಯತ್ನ ಪಟ್ಟಿದ್ದಾನೆ. ಅದಾಗಿ ಶಾಯಿಬ್ನ ಪ್ಲಾನ್ ಏನು ಅಂದ್ರೆ, ಏಕ್ತಾ ಅವರನ್ನ ಪ್ರೆಗ್ನೆಂಟ್ ಮಾಡಿದ್ರೆ ಅವಳು ತನ್ನನ್ನ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಸೊ ಆ ಸಂದರ್ಭದಲ್ಲಿ ಅವರನ್ನ ಪ್ರೆಗ್ನೆಂಟ್ ಆದ ನಂತರ ಏಕ್ತಾಳನ್ನ ಮನೆಗೆ ಕರೆದುಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾನೆ. ಆದರೆ ಏಕ್ತಾ ನನ್ನನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಎಂದು ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲೇ ಏನು ಮಾಡೋದು ಅಂತ ಯೋಚಿಸಿದ ಶಾಯಿಬ್ ತನ್ನ ಅಪ್ಪನಿಗೆ ಕರೆ ಮಾಡಿ ನಡೆದ ಎಲ್ಲಾ ವಿಷಯವನ್ನ ಅವರ ಹತ್ತಿರ ಹೇಳಲು ಪ್ರಾರಂಭಿಸಿದ್ದ. ಇದನ್ನು ಕೇಳಿದ ಅವರ ಅಪ್ಪ ಹಾಗೂ ಅಣ್ಣನು ತುಂಬಾನೇ ಸಂತೋಷ ಪಡಲು ಪ್ರಾರಂಭಿಸಿದ್ರು. ಏಕ್ತಾ 40 ಲಕ್ಷ ಹಣ ತೆಗೆದುಕೊಂಡು ಮನೆ ಬಿಟ್ಟು ಬಂದಿದ್ದಾರೆ ಅಂತ ತಿಳಿದ ಅವರು ತುಂಬಾನೇ ಸಂತೋಷ ಪಟ್ಟಿದ್ದಾರೆ. ಈ ಸಂತೋಷದಿಂದಲೇ ನೀನು ಏಕ್ತಾಳನ್ನ ಕರೆದುಕೊಂಡು ಬಾ, ನಾವ್ ಹೇಗಾದ್ರೂ ಮಾಡಿ ಅವಳ ಮನವೊಲಿಸೋಣ ಅಂತ ಶಾಯಿಬ್ಗೆ ಅವರ ಅಪ್ಪ ಹೇಳಿದ್ದಾರೆ. ಸೊ ಈ ಶಾಯಿಬ್ ಜೂನ್ 6ರಂದು ಏಕ್ತಾ ಅವರನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲೇ ಏಕ್ತಾರಿಗೆ ಗೊತ್ತಾಗುತ್ತೆ ನಾನು ಮದುವೆಯಾಗಿದ್ದು ಓರ್ವ ಮುಸ್ಲಿಂ ಅಂತ. ಯಾವ ರೀತಿ ಹೇಮಾರಿದ್ದೀನಿ ಅಂತ ಕೋಪಗೊಳ್ಳಲು ಪ್ರಾರಂಭಿಸಿದ್ದಾರೆ. ಶಾಯಿಬ್ನ ಹತ್ತಿರ ನೀನು ನನ್ನನ್ನು ಹೇಮಾರಿಸಿ ಮದುವೆಯಾಗಿದ್ದೀಯಾ, ನಾನೆಂಥ ದಡ್ಡಿ, ಎಲ್ಲ ನನ್ನ ತಪ್ಪು, ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳಬೇಕಾಗಿತ್ತು, ಇನ್ಮೇಲೆ 1 ನಿಮಿಷ ಕೂಡ ಈ ಮನೆಯಲ್ಲಿರೋದಿಲ್ಲ, ನಿನ್ನ ಜೊತೆ ಸೇರಿ ಜೀವನ ನಡೆಸಲ್ಲ ಅಂತ ಕೋಪಗೊಂಡು ಹೇಳಿದ್ದಾರೆ. ಆದರೆ ಇದನ್ನು ಕೇಳಿದ ಶಾಯಿಬ್ ಹಾಗೂ ಅವರ ಕುಟುಂಬಕ್ಕೆ ಏನು ಏಕ್ತಾ ಮನೆ ಬಿಟ್ಟು ಹೋಗುತ್ತಾರೆ ಎಂಬುದಕ್ಕಿಂತಲೂ ಅವರು ತಂದಿರುವ ಹಣ ಹಾಗೂ ಚಿನ್ನ ನಮಗೆ ಸಿಗಲ್ವಲ್ಲ ಅಂತ ಯೋಚನೆ ಹೆಚ್ಚಾಗಿದೆ. ಸೊ ಇವಾಗ ಶಾಯಿಬ್ ಹಾಗೂ ಅವರ ಫ್ಯಾಮಿಲಿ ಆ ಹಣ ಮತ್ತು ಚಿನ್ನಕ್ಕಾಗಿ ಒಂದು ಕರಾಳವಾದ ಪ್ಲಾನ್ ರೆಡಿ ಮಾಡುತ್ತಾರೆ.
ಅದಕ್ಕೆ ಹೆಲ್ಪ್ ಮಾಡುವುದಕ್ಕಾಗಿ ಶಾಯಿಬ್ ತನ್ನ ಫ್ರೆಂಡ್ ಆಗಿದ್ದಂತಹ ಅಯಾನ್ ಎಂಬುವವನನ್ನ ರಿಲೇಟಿವ್ ಆಗಿದ್ದಂತಹ ರೇಷ್ಮಾ ಅವರನ್ನ ಸಹಾಯಕ್ಕೆ ಕರೆದಿದ್ದಾನೆ. ಕೋಪಗೊಂಡಿದ್ದಂತಹ ಏಕ್ತಾ ಅವರ ಹತ್ತಿರ ಹೋದ ಶಾಯಿಬ್, ಹೌದು, ನಾನು ಮಾಡಿದ್ದು ತಪ್ಪು, ನನ್ನನ್ನ ಕ್ಷಮಿಸು. ನಾನು ನಿನ್ನ ಇಷ್ಟದಂತೆ ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಿಡ್ತೀನಿ. ಯಾವತ್ತಿದ್ರೂ ಒಂದು ದಿನ ನೀನು ನನ್ನ ಹತ್ರ ಬರ್ತೀಯಾ ಅಂತ ಕಾಯ್ತಿರ್ತೀನಿ ಅಂತ ಕತೆ ಹೇಳಿದ್ದಾನೆ. ಹೀಗೆ ಹೇಳಿದ ಮೇಲೆ, ನೀನು ಬಂದಾಗಿನಿಂದ ಏನನ್ನೂ ತಿಂದಿಲ್ಲ, ತಗೋ ಇದನ್ನಾದ್ರೂ ಕುಡಿ ಅಂತ ಹೇಳಿ ಕೂಲ್ ಡ್ರಿಂಕ್ ಅನ್ನ ಶಾಯಿಬ್ ಅವರ ಅಕ್ಕ ಏಕ್ತಾ ಅವರಿಗೆ ಕೊಟ್ಟಿದ್ದಾರೆ. ಇದರಿಂದ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡ ಏಕ್ತಾ ನಂಬಿ ಕುಡಿದು ಕೆಲವು ನಿಮಿಷಗಳಲ್ಲೇ ತಲೆ ಸುತ್ತಿ ಬಿದ್ದಿದ್ದಾರೆ. ಹೌದು, ಆ ಕೂಲ್ ಡ್ರಿಂಕ್ಸ್ನಲ್ಲಿ ನಿದ್ದೆ ಮಾತ್ರೆಗಳನ್ನ ಹಾಕಿ ಕುಡಿಸುವುದೇ ಶಾಯಿಬ್ನ ಪ್ಲಾನ್ ಆಗಿತ್ತು. ಉಳಿದ 5 ಜನರು ಏಕ್ತಾ ಅವರನ್ನ ಹಲುಗಾಡದ ರೀತಿ ಕೈಕಾಲನ್ನ ಹಿಡಿದುಕೊಳ್ಳುತ್ತಾರೆ. ಅದಾದ ಮೇಲೆ ಶಾಯಿಬ್ ಒಂದು ಹಗ್ಗವನ್ನ ತೆಗೆದುಕೊಂಡು ಏಕ್ತಾ ಅವರ ಕುತ್ತಿಗೆಯನ್ನ ಹಮಕಲು ಪ್ರಾರಂಭಿಸಿದ್ದ. ಅದಾಗಿ ಸ್ವಲ್ಪ ಹೊತ್ತಿನಲ್ಲೇ ಸಂತೋಷದ ಜೀವನ ಸಾಧಿಸಬೇಕೆಂದು ಇದ್ದ ಏಕ್ತಾ ಅವರು ಅಲ್ಲೇ ಉಸಿರುಗಟ್ಟಿ ಮರಣ ಹೊಂದುತ್ತಾರೆ. ಆ ರೀತಿ ಕೊಲೆ ಮಾಡಿದ ಮೇಲೆ ಇವಾಗ ಈ ಮೃತದೇಹವನ್ನ ಯಾವ ರೀತಿ ಡಿಸ್ಪೋಸ್ ಮಾಡೋದು ಅಂತ ಎಲ್ಲರೂ ಸೇರಿ ಪ್ಲಾನ್ ಮಾಡಲು ಆರಂಭಿಸಿದ್ರು. ಅವಾಗಲೇ ಅವರ ಫ್ರೆಂಡ್ ಪಕ್ಕದ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿರುವ ಕಬ್ಬಿನ ತೋಟದ ಬಗ್ಗೆ ಹೇಳಲು ಪ್ರಾರಂಭಿಸುತ್ತಾನೆ. ಆ ತೋಟಕ್ಕೆ ತೆಗೆದುಕೊಂಡು ಹೋಗಿ ಹೂತಾಕೋಣ ಅಂತ ಐಡಿಯಾ ಕೊಟ್ಟಿದ್ದಾನೆ. ಅದೇ ರೀತಿ ಏಕ್ತಾರನ್ನ ಯಾರು ಗುರುತು ಕಂಡುಹಿಡಿಯಬಾರದು ಅನ್ನೋ ರೀತಿ ಕೈ ಬೇರೆ ಕಾಲು ಬೇರೆ ತಲೆ ಬೇರೆ ಅಂತ ಕತ್ತರಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೂತಾಕೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮನೆಯಿಂದ ಕತ್ತಿ ತಂದು ಅಪ್ಪ, ಅಣ್ಣ, ಫ್ರೆಂಡ್ ಇಷ್ಟು ಜನ ಸೇರಿ ಊರಲ್ಲಿರುವ ಯಾರಿಗೂ ಗೊತ್ತಾಗದಂತೆ ಆ ಕಬ್ಬಿನ ತೋಟಕ್ಕೆ ಹೋಗಲಾರಂಭಿಸುತ್ತಾರೆ. ಅಲ್ಲಿ ಏಕ್ತಾ ಹಾಕಿದ್ದ ಚಿನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ತಲೆ ಕೈಕಾಲುಗಳನ್ನ ಕತ್ತರಿಸಿ ಬೇರೆ ಬೇರೆ ಜಾಗದಲ್ಲಿ ಹೂತಾಕಿದ್ದಾರೆ. ಇನ್ಮೇಲೆ ಏಕ್ತಾಳನ್ನ ಅವರ ಪೇರೆಂಟ್ಸ್ ಹುಡುಕೋದಿಕ್ಕೆ ಬರೋದಿಲ್ಲ, ನಾವು ಅಲ್ಲಿಗೆ ಹೋಗಲ್ಲ. ಆ ಗ್ರಾಮದಲ್ಲೇ ಏನು ಗೊತ್ತೇ ಇಲ್ಲದ ಹಾಗೆ ಶಾಯಿಬ್ ಜೀವಿಸಿದ್ದಾನೆ. ಹೀಗೆ ಹೂತಾಕಿದ್ದ ಏಕ್ತಾ ಅವರ ಕೈಯನ್ನ ವಾಸನೆ ಹುಡುಕಿ ಹೊರಟಿದ್ದ ಆ ನಾಯಿ ಅದನ್ನ ತಿನ್ನುವುದಕ್ಕಾಗಿ ಮಣ್ಣನ್ನ ಕೆರೆದು ಎಳೆದಿದೆ. ಅದಲ್ಲದೆ ಮರೆಯಾಗಿದ್ದ ಸತ್ಯವನ್ನು ಕೂಡ ಹುಡುಕಿ ಹೊರಹಾಕಿದೆ. ಇದಾದ ಮೇಲೆ ಆ 5 ಜನರನ್ನ ಅರೆಸ್ಟ್ ಮಾಡಿದ ಪೊಲೀಸ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜುಲೈ 2020 ಶಬಿ ಫ್ರೆಂಡ್ ಹಾಗೂ ರಿಲೇಟಿವ್ಸ್ಗೂ, ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಪ ಅಣ್ಣ ಹಾಗೂ ಅಕ್ಕನಿಗೂ, ಕೊನೆಯದಾಗಿ 2020ರಲ್ಲಿ ಜನವರಿಯಲ್ಲಿ ಶಾಯಿಬ್ಗೂ ಜಾಮೀನು ನೀಡಿದ್ದಾರೆ. ಇವತ್ತು ಕೂಡ ಜನರಲ್ಲಿ ಜನರಂತೆ ಸಾಮಾನ್ಯವಾಗಿ ಓಡಾಡಿಕೊಂಡಿದ್ದಾರೆ.